ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಪ್ರತಿಮೇಶ್. ಈ ವಿಡಿಯೋದಲ್ಲಿ ನಾವೊಂದು ಸ್ಟಾಕ್ ಕೂಡ ಹೇಳ್ತೀನಿ, ಮತ್ತೊಂದು ನಾವು ಹೇಗೆ ಪ್ಲ್ಯಾನ್ ಮಾಡ್ಬೋದು. ಇದರ ಗ್ಯಾಪ್ ಅಪ್ ಓಪನ್ ಆದರೆ ನಾವು ಹೇಗೆ ಪ್ಲ್ಯಾನ್ ಮಾಡ್ಬೋದು, ಗ್ಯಾಪ್ ಡೌನ್ ಓಪನ್ ಆದರೆ ಅಥವಾ ಫ್ಲ್ಯಾಟ್ ಓಪನ್ ಆದರೆ ಹೇಗೆ ಪ್ಲ್ಯಾನ್ ಮಾಡ್ಬೋದು. ಇದನ್ನು ಮೂರು ವಿಷಯ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿದರೆ ಇನ್ ಡೀಟೇಲ್ಸಲ್ಲಿ ನಿಮಗೆ ಕ್ಲಿಯರ್ ಆಗ್ತದೆ. ಸ್ಟಾಕ್ ನೇಮ್ ಒಂದು ಟಾಟಾ ಸ್ಟೀಲು. ಇದು ಮಲ್ಟಿಪಲ್ ಟೈಮ್ಸ್ ಹತ್ರ ಸೇಮ್ ರೆಸನ್ಸ್ ಹತ್ರ ಹಿಟ್ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ಇದು 140 139ಗಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆಗಿ ಹೋಲ್ಡ್ ಮಾಡಿದರೆ ಒಂದೊಳ್ಳೆ ಮೊಮೆಂಟಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು 150 ತನಕ. ಬಿಕಾಸ್ ಯಾವತ್ತಿದ್ರೂ ಅರ್ಥ ಮಾಡ್ಕೊಳ್ಳಿ, ಸೇಮ್ ರೆಸನ್ಸ್ನ ಮಲ್ಟಿಪಲ್ ಟೈಮ್ಸ್ ಹಿಟ್ ಮಾಡ್ತಂದರೆ ಅಥವಾ ಸೇಮ್ ಸಪೋರ್ಟ್ನ ಮಲ್ಟಿಪಲ್ ಟೈಮ್ಸ್ ಹಿಟ್ ಮಾಡ್ತಂದರೆ ಅದು ವೀಕ್ ಆಗುತ್ತೆ. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು, ಫಸ್ಟ್ ಟೈಮ್ ಸಪೋರ್ಟ್ನ ಹಿಟ್ ಮಾಡ್ತು, ದಟ್ ಮೀನ್ಸ್ ಇಲ್ಲಿ ಸ್ವಲ್ಪ ಬಾಯರ್ಸು ಆ್ಯಡ್ ಆನ್ ಆದರು. ಅಗೇನ್ ಇಲ್ಲಿಂದ ಸಪೋರ್ಟ್ನ ಹಿಟ್ ಮಾಡ್ತು, ಸ್ವಲ್ಪ ಬಾಯರ್ಸ್ ಆ್ಯಡ್ ಆನ್ ಆದರು. ಬಟ್ ಪ್ರೀವಿಯಸ್ ಬೈಂಕ್ಗಿಂತ ಈ ಬೈಂಕು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಯಾಕಂದರೆ ಇಲ್ಲಿ ಬಾಯರ್ಸು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅಗೇನ್ ಮಾರ್ಕೆಟ್ ಹಿಟ್ ಆಯಿತು, ದೆನ್ ಅಗೇನ್ ಹಿಟ್ ಆಯಿತು. ಥರ್ಡ್ ಟೈಮ್ ಹೋದಾಗ ಇದು ಫ್ಲೋಲ್ಲಿ ಹೋಗುತ್ತೆ, ಯಾಕಂದರೆ ಇಲ್ಲಿ ಮತ್ತು ಬಾಯರ್ಸಿಗೆ ಇಂಟ್ರೆಸ್ಟ್ ಇರಲ್ಲ, ಮತ್ತು ಬಾಯರ್ಸ್ ಹೆಸರಲ್ಲ ಈ ಸ್ವಿಂಗ್ ಹತ್ರ ಇರುತ್ತೆ. ಇಫ್ ಇನ್ ಕೇಸ್ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಇದು ಫ್ಲೋ ಅಲ್ಲಿ ಹೊರಟೋಗೋದು. ಸೊ ಇದು ಕೈಗೆ ಕೂಡ ಸಿಗಲ್ಲ. ಸೊ ಅದಕ್ಕೆ ನಾವು ಯಾವಾಗ ಇದು ಮಲ್ಟಿಪಲ್ ಟೈಮ್ಸ್, ದಟ್ ಮೀನ್ಸ್ 3 or 4 ಟೈಮ್ಸ್ಗಿಂತ ಜಾಸ್ತಿ ಇದು ಒಂದೇ ಸಪೋರ್ಟ್ ಮೇಲೆ ಅಥವಾ ಒಂದೇ ರೇಸನ್ಸ್ ಮೇಲೆ ಹಿಟ್ ಆಗ್ತಾ ಇದೆ ಅಂದರೆ ನಾವಿಲ್ಲಿ ಪ್ಲ್ಯಾನ್ ಮಾಡಿದರೆ ನಮಗೊಂದು ಒಳ್ಳೆ ರಿಸ್ಕ್ ರಿವಾರ್ಡ್ ಸಿಗ್ಬೋದಿತ್ತು. ಇಫ್ ಇನ್ ಕೇಸ್ ನಾವು ಇಲ್ಲಿ ಪ್ಲ್ಯಾನ್ ಮಾಡಿದರೆ ಇಲ್ಲಿಂದ ನಮಗೊಂದು 1:2 ಇಲ್ಲ 1:7 ನಮಗೊಂದೊಳ್ಳೆ ರಿಸ್ಕ್ ರಿವಾರ್ಡ್ ಸಿಗ್ತಿತ್ತು. ಈಗ ನಮಗೆ ಬೈಯಿಂಗಲ್ಲಿ ಒಂದೊಳ್ಳೆ ತೋಡ್ತಾ ಉಂಟು. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು, ಫಸ್ಟ್ ಇಲ್ಲಿಂದ ಸೆಲ್ಲಿಂಗ್ ಬಂತು, ಅಗೇನ್ ಮಾರ್ಕೆಟ್ ಇಲ್ಲಿಂದ ಬೈಯಿಂಗ್ ಹೋಯಿತು. ದಟ್ ಮೀನ್ಸ್ ಇಲ್ಲಿ ಸ್ವಲ್ಪ ಬಾಯರ್ಸ್ ಟ್ರೈ ಮಾಡಿದರು, ಬಟ್ ಇಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಬಟ್ ಅಲ್ಲಿಂದ ಸೆಲ್ಲಿಂಗ್ ಬಂತು, ದೆನ್ ಅಗೇನ್ ಮಾರ್ಕೆಟ್ ಸ್ವಲ್ಪ ಬಾಯರ್ಸು ಟ್ರೈ ಮಾಡಿದರು, ಬಟ್ ಬಾಯರ್ಸು ಕೂಡ ಸೆಕೆಂಡ್ ಟೈಮ್ ಹಿಟ್ ಮಾಡಲಿಕ್ಕಾಗಿಲ್ಲ. ಸೊ ಅಲ್ಲಿಂದ ಮತ್ತು ಕೂಡ ಸೆಲ್ಲಿಂಗ್ ಬಂತು, ಬಟ್ ಅಗೇನ್ ಲೋವರ್ ಐ ಫಾರ್ಮೇಷನ್ ಮಾಡಿ ಅಗೇನ್ ಆ್ಯಂಡ್ ಅಗೇನ್ ಹೋಗ್ತಾ ಇದ್ರು. ಸೇಮ್ ರೇಸ್ ಅಂತ ಹಿಟ್ ಮಾಡಿತ್ತು, ದೆನ್ ಅಗೇನ್ ಸೆಲ್ಲಿಂಗ್ ಬಂತು, ದೆನ್ ಈಗ ಮತ್ತೊಮ್ಮೆ ಕೂಡ ಹೋಗ್ತಾ ಉಂಟು. ಫೈನ್. ಸೊ ಇಲ್ಲಿ ಹೋಲ್ಡ್ ಮಾಡಿದರೆ ಒಂದೊಳ್ಳೆ ಬ್ರೇಕ್ಔಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 155 153 ಹತ್ರ ಒಂದೊಳ್ಳೆ ಟಾರ್ಗೆಟ್ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಫ್ ಇನ್ ಕೇಸ್ ನೆಕ್ಸ್ಟ್ ಡೇ ಎಲ್ಲಾದರೂ ಗ್ಯಾಪ್ ಅಪ್ ಓಪನ್ ಆಯ್ತಂದರೆ, ಇದು ಗ್ಯಾಪ್ ಅಪ್ ಓಪನ್ ಆಗಿ ಹೋಯ್ತಂದರೆ ಸೊ ಇದು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ, ಇದು ಸಸ್ಟೈನ್ ಆಗ್ಬೋದು ಅಂತ. ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವತ್ತಿದ್ರೂ ಇಂಪಾರ್ಟೆಂಟ್ ರೆಸನ್ಸು ಅಥವಾ ಇಂಪಾರ್ಟೆಂಟ್ ಸಪೋರ್ಟು ಯಾವತ್ತಿದ್ರೂ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಯ್ತಂದರೆ ಅದು ಸಸ್ಟೈನ್ ಆಗೋಕ್ಕೆ ಚಾನ್ಸಸ್ ಇರಲ್ಲ. ಬಿಕಾಸ್ ಯಾವತ್ತಿದ್ರೂ ಫ್ಲ್ಯಾಟ್ ಓಪನ್ ಆಗಿ ದೆನ್ ಬ್ರೇಕ್ಔಟ್ ಕೊಡುತ್ತಂದರೆ ಇಲ್ಲಿ ಸ್ವಲ್ಪ ನ್ಯೂ ಬಾಯರ್ಸ್ ಆ್ಯಡ್ ಆಗ್ತಾರೆ, ಸ್ವಲ್ಪ ಇಲ್ಲಿ ಪೊಸಿಷನ್ ಕ್ರಿಯೇಟ್ ಆಗ್ತಾರೆ. ಯಾವಾಗ ಇಲ್ಲಿಂದ ಬ್ರೇಕ್ಔಟ್ ಕೊಡ್ತಾರೆ ಅದು ಸ್ವಲ್ಪ ಸಸ್ಟೈನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು, ಟಾಟಾ ಸ್ಟೀಲು ಇದು ಕೂಡ ಸ್ವಲ್ಪ ಹೋಲ್ಡ್ ಮಾಡ್ತಾ ಉಂಟು. ಈಗ ನಾವು ಡೈಲಿ ಚಾರ್ಟಲ್ಲಿ ನೋಡಿದರೆ, ಸೊ ನಾವು ಸ್ವಲ್ಪ ಡೈಲಲ್ಲಿ ಶಿಫ್ಟ್ ಆಗೋಣ. ಸೊ ಇಲ್ಲಿ ಡೈಲಿ ನೋಡಿದರೆ ಒಂದೊಳ್ಳೆ ತುಂಬ ಪೊಸಿಷನ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಳ್ಳೊಂದು ಪೊಸಿಷನ್ ಕ್ರಿಯೇಟ್ ಆಗಿದೆ. ಇಫ್ ಇನ್ ಕೇಸ್ ಇಲ್ಲಿಂದ ಬ್ರೇಕ್ಔಟ್ ಆಯಿತು, ಅದಕ್ಕೆ ಈ ಮೂಮೆಂಟಮ್ ಎಕ್ಸ್ಪೆಕ್ಟ್ ಬಂತು. ಅದೇ ನಾಳೆ ದಿವಸ ಗ್ಯಾಪ್ ಅಪ್ ಓಪನ್ ಆಯಿತು, ದೆನ್ ಇದು ಫ್ಲೋಲ್ ಹೋಗ್ತಾ ಇದೆ ಅಂದರೆ ಇಲ್ಲಿ ನಾವು ಟ್ರೇಡ್ ಮಾಡಿದರೆ ಅನ್ನೆಸೆಸರಿ ಲಾಸಸ್ ಆಗುತ್ತೆ. ಇಲ್ಲಿಂದ ಅಪ್ಸೈಡಲ್ಲಿ ನಮ್ಗೆ ಇಂಟ್ರಾಡೇಲಿ ಪ್ರಾಫಿಟ್ ಸಿಗ್ಬೋದು, ಬಟ್ ನಾವು ಎಸ್ ಎಲ್ ಎಲ್ಲಿ ಇಡಬೇಕು, ಗುಡ್ ಎಸ್ ಎಲ್ ಅಂದರೆ ಇದೆ. ಇಲ್ಲಿಂದ ಮೂಮೆಂಟಮ್ ಕೊಟ್ಟರು ಅದು ಸಸ್ಟೈನ್ ಆಗಲ್ಲ, ಅಲ್ಲಿಂದ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. ಈ ವೀಕು ದಟ್ ಮೀನ್ಸ್ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಅಪ್ಸೈಡಲ್ಲಿ ಹೋಗುತ್ತೆ, ದೆನ್ ವೆನ್ಸ್ಡೇ, ಫ್ರೈಡೇ, ಥರ್ಸ್ಡೇ ದಿನ ಡೌನ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಯಾವತ್ತಿದ್ರೂ ಫ್ಲೋಲ್ ಹೋಯ್ತಂದರೆ ಅದು ಸಸ್ಟೈನ್ ಆಗಿಲ್ಲ, ಫೇಡ್ ಔಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಫ್ಲೋಲ್ ಯಾವತ್ತಿದ್ರೂ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ, ಲೆಟ್ ಇಟ್ ಹೋಲ್ಡ್ ಮಾಡಿ ದೆನ್ ನಮಗೆ ಸಿಕ್ಕಿದ್ರೆ ಮಾತ್ರ ನಾವಿಲ್ಲಿ ಪ್ಲ್ಯಾನ್ ಮಾಡೋ ಚಾನ್ಸಸ್ ಆಗುತ್ತೆ. ಇಫ್ ಇನ್ ಕೇಸ್ ಇದು ಮಂಡೇ ದಿವಸ ಗ್ಯಾಪ್ ಡೌನ್ ಓಪನ್ ಆಯ್ತಂದರೆ ಇದೊಂದು ಇನ್ಸೈಡ್ ಟ್ಯಾಪ್ ಕ್ಯಾಂಡಲ್ ಆಗೋ ಚಾನ್ಸಸ್ ಉಂಟು. ಇಫ್ ಇನ್ ಕೇಸ್ ಇದು 1 ವೀಕು ಇನ್ಸೈಡ್ ಟ್ಯಾಪ್ ಕ್ಯಾಂಡಲ್ ಆಗಿ ನೆಕ್ಸ್ಟ್ ಡೇ ಇದು ಗ್ಯಾಪ್ ಅಪ್ ಓಪನ್ ಆಯಿತು, ಇಲ್ಲಾಂದರೆ ಫ್ಲ್ಯಾಟ್ ಓಪನ್ ಆಯಿತು, ದೆನ್ ಇಲ್ಲಿಂದ ಬ್ರೇಕ್ಔಟ್ ಆಯ್ತಂದರೆ ನಾವಿಲ್ಲಿ 137 ಹತ್ರ ಕೂಡ ಪ್ಲ್ಯಾನ್ ಮಾಡ್ಬೋದು. ಪ್ರೀವಿಯಸ್ ವೀಕಿಂದು ಏನು ದಟ್ ಮೀನ್ಸ್ ಇನ್ಸೈಡ್ ಕ್ಯಾಂಡಲ್ದು ಲೋ ಇರ್ತದಲ್ಲ, ಸೊ ಅದನ್ನ ನಾವು ಪ್ಲ್ಯಾನ್ ಮಾಡಿದರೆ ಸ್ಟಾಪ್ ಲಾಸಲ್ಲಿ ಒಂದೊಳ್ಳೆ ನಮಗೆ ರಿಸ್ಕ್ ರಿವಾರ್ಡ್ ಸಿಗೋ ಚಾನ್ಸಸ್ ಉಂಟು. ಸೊ ಓವರ್ ಆಲ್ ಹೇಳಬೇಕಂದ್ರೆ ಈ ಸ್ಟಾಕಲ್ಲಿ ಒಂದೊಳ್ಳೆ ಪೊಟೆನ್ಷಿಯಲ್ ಉಂಟು ಅಪ್ಸೈಡ್ ಹೋಗಲಿಕ್ಕೆ. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯ್ತಂದರೆ ಸೊ ನಾವು ಇದನ್ನ ಇಗ್ನೋರ್ ಮಾಡೋದು ಬೆಟರು. ಇಫ್ ಇನ್ ಕೇಸ್ ಇದು ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಇದು 136 to 134 ರೇಂಜಲ್ಲಿ ಓಪನ್ ಆಯಿತು, ಅದಾದ್ರ ಮೇಲೆ ಹೈನ ಬ್ರೇಕ್ ಮಾಡ್ತಾ ಇದೆ ಅಂದರೆ ನಾವಲ್ಲಿ ಪ್ಲ್ಯಾನ್ ಮಾಡ್ಬೋದು. ಸಮಥಿಂಗ್ ನಮ್ಮದು ಎಂಟ್ರಿ ಪ್ರೈಸ್ ಇರಬೇಕು 136 ಹತ್ರ ಎಂಟ್ರಿ ಇಡಬೇಕು. ಸೊ ನಮ್ಮದು ಸ್ಟಾಪ್ ಲಾಸ್ ನಿಯರ್ ಟು ಫಾರ್ ಇಂಟ್ರಾಡೇ ನೋಡ್ಲಿಕ್ಕೆ ಹೋದರೆ 131 ಹತ್ರ ಇಟ್ಟರು ಬೆಟರ್. ಇಫ್ ಇನ್ ಕೇಸ್ ನಾವು ಸ್ವಿಂಗ್ ನೋಡ್ಲಿಕ್ಕೆ ಹೋದರೆ ಸೊ ಈ ಕ್ಯಾಂಡಲ್ದು 50%, ಇಲ್ಲಾಂದರೆ ಈ ಕ್ಯಾಂಡಲ್ ಲೋ ಇಟ್ಟರೆ ನಮಗೊಂದು ಒಳ್ಳೆ ರಿಸ್ಕ್ ರಿವಾರ್ಡ್ ಸಿಗೋ ಚಾನ್ಸಸ್ ಉಂಟು. ಫೈನ್. ಸೊ ಅದೇ ನಮ್ಮ ರೇಂಜ್ನ, ನಮ್ಮ ಪ್ರೈಸ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮಗೊಂದು ಒಳ್ಳೆ ರಿಸ್ಕ್ ರಿವಾರ್ಡ್ ಸಿಗ್ತದೆ. ಸೊ ಇಫ್ ಇನ್ ಕೇಸ್ ಇದೆ 135 136 ಈ ರೇಂಜಲ್ಲಿ ಓಪನ್ ಆಗಿ ದೆನ್ ಈ ಹೈನ ಬ್ರೇಕ್ಔಟ್ ಆಯ್ತಂದರೆ ನಾವಿಲ್ಲಿ ಪ್ಲ್ಯಾನಿಂಗ್ನ ಮಾಡ್ಬೋದು.
ಇಫ್ ಇನ್ ಕೇಸ್ ಇದು ಗ್ಯಾಪ್ ಅಪ್ ಓಪನ್ ಆಯ್ತಂದರೆ ನಾವು ಈ ಸ್ಟಾಕ್ನ ಇಗ್ನೋರ್ ಮಾಡ್ಬೋದು. ಶಾರ್ಟ್ ಟರ್ಮಲ್ಲಿ, ಲಾಂಗ್ ಟರ್ಮಲ್ಲಿ ಇದು ಒಂದು ಒಳ್ಳೆ ಪ್ರಾಫಿಟ್ ಕೊಡ್ತಾರೆ, ಬಿಕಾಸ್ ಇದು ಫಂಡಮೆಂಟಲ್ ಚೆನ್ನಾಗಿರ್ತಾರೆ. ಸೊ ಈಗ ನಾನು ಜಸ್ಟು ಟೆಕ್ನಿಕಲಲ್ಲಿ ಮಾತಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಇದು ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದರೆ 1 ವೀಕ್ ನಾವು ಹೋಲ್ಡ್ ಮಾಡು. ಇಫ್ ಇನ್ ಕೇಸ್ ನೆಕ್ಸ್ಟ್ ವೀಕು 137ನ ಬ್ರೇಕ್ಔಟ್ ಆಯ್ತಂದರೆ ನಾವಿಲ್ಲಿ ಪ್ಲ್ಯಾನಿಂಗ್ನ ಮಾಡ್ಬೋದು 1:2, 1:3ನ ಮಿನಿಮಮ್. ಸ್ಟಾಕ್ ಯಾವುದೇ ಥರ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ನಾನು ನಿಮಗೆ ಕ್ಲಿಯರ್ ಮಾಡಿರ್ತೀನಿ. ಯಾಕಂದರೆ ತುಂಬ ಜನ ಪ್ಲ್ಯಾನ್ ಮಾಡ್ತಾರೆ, ಹೇಗಂದರೆ ಅದು 136 ಹತ್ರ ಓಪನ್ ಆಗುತ್ತೆ, 137 ಹತ್ರ ನಮ್ಮದು ಎಂಟ್ರಿ ಪ್ರೈಸು, 130 ಹತ್ರ ನಮ್ಮದು ಸ್ಟಾಪ್ ಲಾಸು, ಇಷ್ಟೇ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಬಿಕಾಸ್ ನಾಳೆ ಅವ್ರಿಗೆ ಫ್ಲ್ಯಾಟ್ ಓಪನ್ ಆಗಬೇಕು. ವಾಟ್ ಇಫ್ ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ, ವಾಟ್ ಇಫ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ, ಇದನ್ನ ಯಾವತ್ತೂ ಪ್ಲ್ಯಾನ್ ಮಾಡಲ್ಲ ಅವರು. ಯಾವತ್ತಿದ್ರು ನಾವು ಈ ಗ್ಯಾಪ್ ಅಪ್ ಓಪನ್ ಆದರೂ ಅಥವಾ ಫ್ಲ್ಯಾಟ್ ಓಪನ್ ಆದರೂ, ಈ ಗ್ಯಾಪ್ ಡೌನ್ ಓಪನ್ ಆದರೂ, ಈ ಮೂರನ್ನೂ ಯಾವತ್ತೂ ಪ್ಲ್ಯಾನ್ ಮಾಡ್ತೀವಿ ನಾವು, ಆವಾಗ ನಾವೊಂದು ಪರ್ಫೆಕ್ಟ್ ಡಿಸಿಷನ್ ತೊಗೊಳ್ಳಿಕ್ಕೆ ಚಾನ್ಸಸ್ ಆಗುತ್ತೆ. ಇಫ್ ಇನ್ ಕೇಸ್ ನಾವು ಬರೀ ಗ್ಯಾಪ್ ಅಪ್ ಓಪನ್ ಆಯಿತು ಇಲ್ಲ ಗ್ಯಾಪ್ ಡೌನ್ ಓಪನ್ ಆಯಿತು ಇದನ್ನ ನಾವು ಪ್ಲ್ಯಾನ್ ಮಾಡಿದರೆ ನಮಗಲ್ಲಿ ಅನ್ನೆಸೆಸರಿ ಲಾಸಸ್ ಆಗುತ್ತೆ. ಬಿಕಾಸ್ ನಾವು ಇಲ್ಲಿ ಕೂಡ ಬೈ ಮಾಡಲಿಕ್ಕೆ ಹೋದರೆ ಆಲ್ರೆಡಿ ಬೈ ಇದ್ದವ್ರದ್ದು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಸೊ ಈಗ ನಮಗೂ ಲಾಸಸ್ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ಸೆಲ್ ಮಾಡಿದ್ದವ್ರದ್ದು ಪ್ರಾಫಿಟ್ ಆಗಿರುತ್ತೆ, ಸೊ ಅವರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಸೊ ಇಲ್ಲಿ ನಾವು ಸೆಲ್ ಮಾಡಿದರೆ ನಮ್ಗೆ ಇಲ್ಲಿ ಕೂಡ ಅನ್ನೆಸೆಸರಿ ಲಾಸಸ್ ಆಗುತ್ತೆ. ಸೊ ಇದನ್ನ ನಾವು ಯಾವತ್ತೂ ಪ್ಲ್ಯಾನ್ ಮಾಡಬೇಕು. ಸೊ ಮತ್ತು ನಿಮಗೆ ಇದೇ ರಿಲೇಟೆಡ್ ವೀಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.